ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಜ್ಞಾನ ಬೆಳಕು ಸೀಸನ್ 2 ಮಾರ್ನಿಂಗ್ 41 ಡೇಸ್ ಮೆಡಿಟೇಷನ್ ಚಾಲೆಂಜು ತಗೊಂಡಿದ್ದೀವಿ ಮಾಸ್ಟರ್ಸ್. ಅದರಲ್ಲಿ ಇವತ್ತು ಕಡೆಯ ದಿನ, ಡೇ 41. ಸೊ ಇಷ್ಟು ದಿನ ನಾವಷ್ಟು ಜನನು ಸೇರ್ಕೊಂಡು ಈ ಒಂದು ಧ್ಯಾನವನ್ನು ಮಾಡಿ ಈ ಮೆಡಿಟೇಷನ್ ಚಾಲೆಂಜ್ 41 ಡೇಸ್ ಮೆಡಿಟೇಷನ್ ಚಾಲೆಂಜ್ ಸೀಸನ್ 2 ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತಾ ಇದೀವಿ ಮಾಸ್ಟರ್ಸ್. ಸೊ ಎಲ್ಲರೂ ಒಂದ್ಸರಿ ಜೋರಾದ ಚಪ್ಪಾಳೆಗಳನ್ನ ತಟ್ಟೋಣ ಮಾಸ್ಟರ್ಸ್. ಯಾಕೆಂದ್ರೆ ಇಷ್ಟು ಕನ್ಸಿಸ್ಟೆಂಟ್ ಆಗಿ ಒಂದೇ ಟೈಮ್ ಅಲ್ಲಿ ಎಲ್ಲರೂ ಬಂದು ಪ್ರತಿದಿನ ಮಾಡ್ತಾ ಈ ಒಂದು 41 ಡೇಸ್ ಮೆಡಿಟೇಷನ್ ಚಾಲೆಂಜ್ ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಈ 41 ಡೇಸ್ ಏನ್ ಇವಾಗ ಕಂಪ್ಲೀಟ್ ಆಯ್ತು, ಈ ಒಂದು ಸೆಲೆಬ್ರೇಷನ್ ಮಾಡ್ತಾ ಇಷ್ಟು ಮಾಡ್ಬಿಟ್ವಲ್ಲ ಅಂತ ಕುತ್ಕೊಳ್ದಿದ್ನ ನಾವು ಲೈಫ್ ಲಾಂಗ್ ಮಾಡ್ಬೇಕು ಮಾಸ್ಟರ್ಸ್. ಈ 41 ಡೇಸ್ ಮಂಡಲ ಮಾಡಿದಾಗ ನಮ್ಮಲ್ಲಿ ಏನು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, ಹೇಗ್ ಆಗ್ತಾ ಇದೆ, ಇವನ್ನೆಲ್ಲ ನಾವು ತಿಳ್ಕೊಂಡಿದೀವಿ, ಈಗ ಗೊತ್ತಾಗಿದೆ. ಆದ್ರೆ ಇದನ್ನ ಎಲ್ಲ ಇಲ್ಲೇ ಬಿಟ್ಬಿಡ್ಬಾರ್ದು ಮಾಸ್ಟರ್ಸ್. ಇದು ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾನೆ ಇರ್ಬೇಕು. ಹೇಗೆ ಎಷ್ಟೋ ಕ್ರಾನಿಕ್ ಡಿಸೀಸಸ್ಗೆ ಡಾಕ್ಟರ್ಸ್ ಮೆಡಿಸಿನ್ಸ್ ಕೊಟ್ಟಿರ್ತಾರಲ್ವಾ, ಲೈಫ್ ಲಾಂಗ್ ತಗೋಬೇಕು ಅಂತ, ಹಾಗೇನೆ ನಾವು ಈ ಧ್ಯಾನವನ್ನ ಲೈಫ್ ಲಾಂಗ್ ಮಾಡ್ಲೇಬೇಕು ಮಾಸ್ಟರ್ಸ್. ಅರ್ಥದಲ್ಲಿ ಬಿಟ್ಟು ಬಿಡಬಾರ್ದು. ಏನೋ ಸ್ವಲ್ಪ ಸಾಧನೆ ಮಾಡಿದೆ ನಾನು ಅಂತ ಅನ್ಕೊಂಡು ಅಲ್ಲೇ ಬಿಡಬಾರ್ದು. ಇದನ್ನ ನಾವು ಲೈಫ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇದು ನಮ್ದು ಈ ಧ್ಯಾನ ಅಂದ್ರೆ. ಆ ತರ ತಿಳ್ಕೊಂಡು ನಾವು ಮಾಡಿದಾಗ ಏನಾಗುತ್ತೆ, ಇಡೀ ಜೀವನ ನಾವು ಆನಂದಮಯವಾಗಿ ಕಳಿಬಹುದು. ಸೊ ಇವಾಗೆಲ್ಲ ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ. ಈ 41 ಡೇಸ್ ಅಲ್ಲಿ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿದೀವಿ. ಇವತ್ತು ಕಡೆ ದಿನ ನಾನು ಮೇಯ್ನ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ನಾವೆಲ್ಲ ಇನ್ನು ಈಗ ಬಿಟ್ಟಿದೀವಿ ಅನ್ಕೊಳ್ಳಿ. ಎಷ್ಟೋ ಜನ ಧ್ಯಾನದಲ್ಲಿ ಬರೋ ಮುಂಚೆ, ಧ್ಯಾನಕ್ಕೆ ಬರೋ ಮುಂಚೆ ಏನೇ ಒಂದು ಕಷ್ಟ ಬಂದ್ರು, ಏನೇ ಸಮಸ್ಯೆ ಬಂದ್ರು, ಏನೇ ಜೀವನದಲ್ಲಿ ಪ್ರಾಬ್ಲಮ್ ಬಂದ್ರು ಯಾರ್ದಾರು ಮೊರೆ ಹೋಗಿ ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ, ಅಥವಾ ಈ ವಿಷಯದಿಂದ ನಾನು ಹೇಗ್ ಆಚೆ ಬರ್ಬೇಕು ಅಂತ ದೇವ್ರನ್ನ ಕೇಳ್ಕೊಳ್ಳೋದು, ಒಳ್ಳೇದ್ ಮಾಡಪ್ಪ ಅಂತ ದೇವ್ರನ್ನ ಕೇಳೋದು, ಈ ತರದ್ದೆಲ್ಲ ಸಾಕಷ್ಟು ಮಾಡ್ತಾ ಇದ್ವಿ. ಅಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು. ಇಲ್ಲ ಕೆಲವ್ರು ಹೋಗ್ಬಿಟ್ಟು ಜಾತಕ ಕೇಳೋದು, ಆ ಪೂಜೆ ಮಾಡ್ಸು, ಈ ಪೂಜೆ ಮಾಡ್ಸು, ಇವೆಲ್ಲ ಸಾಕಷ್ಟು ಧ್ಯಾನಕ್ಕೆ ಬರೋ ಮುಂಚೆ ಮಾಡ್ತಾ ಇರ್ತೀರ. ಆದ್ರೆ ಈಗ ಧ್ಯಾನಕ್ಕೆ ಬಂದ ಮೇಲೆ ಗೊತ್ತಾಗಿದೆ, ಪತ್ರಿಜಿಯವರು ಹೇಳ್ತಾರೆ ಬಿ ಎ ಮಾಸ್ಟರ್ ಅಂತ. ಅದು ಮೇನ್, ಎಲ್ಲರೂ ಅದನ್ನ ಅಳವಡಿಸ್ಕೋಬೇಕು. ಬಿ ಎ ಮಾಸ್ಟರ್ ಅಂದ್ರೆ ಏನು? ನೀನೇ ಮಾಸ್ಟರ್. ಮಾಸ್ಟರ್ ಅಂದ್ರೆ ಯಾರು? ಎಲ್ಲ ತಿಳ್ಕೊಂಡವನು, ಎಲ್ಲವನ್ನ ಹ್ಯಾಂಡಲ್ ಮಾಡಬಲ್ಲವಂತವನು. ಅಂದ್ರೆ ದೇವರುಗಳು ಮಾಸ್ಟರ್ಸೇ, ಅಥವಾ ನಾವು ಗುರುಗಳನ್ನು ನಾವು ಮಾಸ್ಟರ್ಸ್ ಅಂತೀವಿ. ಯಾರೆಲ್ಲ ತಿಳ್ಕೊಂಡಿದ್ದಾರೆ, ಏನೆಲ್ಲ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ, ಅವ್ರನ್ನ ನಾವು ಒಬ್ಬ ಕೇಪಬಲ್ ಪರ್ಸನ್ ಯಾರೋ ಅವ್ರನ್ನ ನಾವು ಮಾಸ್ಟರ್ ಅಂತ ಕರಿತೀವಿ. ಇಲ್ಲಿ ಪತ್ರಿಜಿ ಅವ್ರು ಏನ್ ಹೇಳ್ತಾರೆ, ನೀವೇ ಮಾಸ್ಟರ್ ಆಗ್ಬೇಕು. ಪ್ರತಿಯೊಬ್ಬರೂ ಸಹ ಮಾಸ್ಟರೇ. ನೀವೇ ಮಾಸ್ಟರ್, ಬಿ ಎ ಮಾಸ್ಟರ್. ಮಾಸ್ಟರ್ ಆಗೇ ಇರ್ಬೇಕು ನೀವು. ಅದು ಬಿಟ್ಟು ಮಾಸ್ಟರ್ನ ಹುಡುಕೊಂಡು ಹೋಗೋದು ಅಲ್ಲ, ನೀನೇ ಮಾಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ. ನೀನೇ ಮಾಸ್ಟರ್ ಆಗೋದು ಅಂದ್ರೆ ಏನು? ಈಗ ನೋಟ್ ಮಾಡ್ಕೋಬೇಕು ನೀವು. ಖಂಡಿತ ಇದನ್ನ ಫಾಲೋ ಮಾಡ್ಲೇಬೇಕು. ಮಾಸ್ಟರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಎಲ್ರಿಗೂ ಗೊತ್ತು, ನಮ್ಗೆ 7 ಶರೀರ ಇದೆ. ಆ 7 ಶರೀರದಲ್ಲಿ ಮೊದಲನೇ 3 ಶರೀರಗಳನ್ನ ನೀವು ಮಾಸ್ಟರಿ ಪಡೆದು ಬಿಟ್ರೆ, ಅಂದ್ರೆ ಅದ್ರ ಹತೋಟಿಯಲ್ಲಿ ನೀವಿರ್ಬಾರ್ದು, ನಿಮ್ಮ ಹತೋಟಿಯಲ್ಲಿ ಆ 3 ಶರೀರಗಳು ಇದ್ದಾಗ ನೀವು ಮಾಸ್ಟರ್ ಆದಾಗೆ ಲೆಕ್ಕ. ಯಾವೆಲ್ಲ ಸಮಸ್ಯೆಗಳಿಗೆ ನಾವು ಬೇರೆಯವ್ರನ್ನ ಹೋಗಿ ಮೊರೆ ಹೋಗ್ತೀವಿ? ಆರೋಗ್ಯದ ಸಮಸ್ಯೆ ಮೇಜರ್, ನೆಕ್ಸ್ಟ್ ಫೈನಾನ್ಷಿಯಲ್ ಸಮಸ್ಯೆ, ರಿಲೇಶನ್ಶಿಪ್ ಸಮಸ್ಯೆ, ಏನಾದ್ರೂ ನಾವು ಇನ್ನೊಬ್ಬರ ಮೊರೆ ಹೋಗ್ತಾ ಇರ್ತೀವಿ, ಇನ್ನೊಬ್ಬರ ಹೆಲ್ಪ್ ಕೇಳ್ತಾ ಇರ್ತೀವಿ. ಅದೆಲ್ಲ ಬಿಟ್ಟು ನಾವು ಬಿ ಎ ಮಾಸ್ಟರ್ ಅಂದಾಗ ಈ 3 ದೇಹಗಳ ಮೇಲೆ ನಾವು ಮಾಸ್ಟರಿ ಪಡೆದಾಗ ನಾವೆಲ್ಲರೂನು ಮಾಸ್ಟರ್ಸೇ ಆಗ್ತೀವಿ. ಏನು ಈ 3 ದೇಹಗಳಲ್ಲಿ ಮಾಸ್ಟರಿ ಪಡೆಯೋದು ಅಂದ್ರೆ ಏನು ಅಂದ್ರೆ, ಯಾವ 3 ದೇಹಗಳು? ನಮಗಿರೋದು 7 ದೇಹಗಳು ಗೊತ್ತು. ಮೊದಲನೇ 3 ದೇಹಗಳು ಯಾವುದು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ. ಫಿಸಿಕಲ್ ಬಾಡಿ, ಎಮೋಷನಲ್ ಬಾಡಿ, ಮತ್ತೆ ಈ ಒಂದು ಆಸ್ಟ್ರಲ್ ಬಾಡಿ. ಈ 3 ದೇಹಗಳಲ್ಲಿ ನಾವು ಮಾಸ್ಟರಿ ಪಡಿಬೇಕಾಗುತ್ತೆ. ಸೊ ಫಸ್ಟ್ ಫಿಸಿಕಲ್ ಬಾಡಿ, ಅನ್ನಮಯ ಕೋಶ ಅಂದಾಗ ಫಿಸಿಕಲ್ ಬಾಡಿನೂ ಆಗುತ್ತೆ. ಈ ಫಿಸಿಕಲ್ ಬಾಡಿ ಯಾವಾಗ್ಲೂ ಹೇಗಿರ್ಬೇಕು? ಫಿಸಿಕಲ್ ಬಾಡಿ ಫುಲ್ ನಾವು ಅದರಲ್ಲಿ ಮಾಸ್ಟರಿ ಪಡಿಬೇಕು ಅಂತಂದ್ರೆ, ಅದು ಫಿಟ್ ಆಗಿರ್ಬೇಕು ಅಂತಂದ್ರೆ ಏನಿರ್ಬೇಕು? ಮೇನ್ ನಮಗೆ ವಿಲ್ ಪವರ್ ಇರ್ಬೇಕು. ಆಮೇಲೆ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಇರ್ಬೇಕು. ಆ ಡಿಸಿಪ್ಲಿನ್ ಎಲ್ಲಾದ್ರಲ್ಲೂ ಡಿಸಿಪ್ಲಿನ್ ಅಂದ್ರೆ ಪ್ರತಿಯೊಂದ್ರಲ್ಲೂ ಡಿಸಿಪ್ಲಿನ್ಡ್ ಆಗಿ ನಾವಿರ್ಬೇಕು. ಏನ್ ತಿಂತಾ ಇದೀವಿ, ಹೇಗ್ ನಡ್ಕೊಳ್ತಾ ಇದೀವಿ, ಹೇಗ್ ಜೀವನ ಮಾಡ್ತಾ ಇದೀವಿ, ಅದೆಲ್ಲದ್ರಲ್ಲೂ ನಮಗೊಂದು ಅರಿವಿರ್ಬೇಕು. ಆಮೇಲೆ ನಮ್ಮ ವಿಲ್ ಪವರ್ ತುಂಬಾ ಚೆನ್ನಾಗಿರ್ಬೇಕು. ವಿಲ್ ಪವರ್ ಎಷ್ಟು ಚೆನ್ನಾಗಿರ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಫಿಸಿಕಲ್ ಬಾಡಿ ಸಹ ಇರುತ್ತೆ.
ಫಿಸಿಕಲ್ ಬಾಡಿಗೆ ಏನೇನು ಕೇರ್ ತಗೋಬೇಕು ನಾವು, ಅದನ್ನೆಲ್ಲ ಕೇರ್ ತಗೊಂಡು ನಾವು ಅದನ್ನ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾಗ ಈ ಫಿಸಿಕಲ್ ಬಾಡಿನ ಮಾಸ್ಟರಿ ಪಡೆದಂಗೆ ಆಗುತ್ತೆ. ಅಂದ್ರೆ ಈ ಒಂದು ಅನ್ನಮಯ ಕೋಶದಲ್ಲಿ ಅದನ್ನ ಮಾಸ್ಟರಿ ಪಡೆದ ಹಾಗೆ ಆಗುತ್ತೆ. ಅಂದ್ರೆ ಹೇಗಂದಾಗಿ ನಮ್ಮ ಜೀವನ ಶೈಲಿ ಹೇಗಿರ್ಬೇಕು, ಡಿಸಿಪ್ಲಿನ್ಡ್ ಆಗಿರ್ಬೇಕು, ಅದನ್ನ ಕಲಿಬೇಕು. ಆಗ ನಾವು ಈ ಫಿಸಿಕಲ್ ಬಾಡಿಲಿ ಮಾಸ್ಟರಿ ಪಡಿತೀವಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಮ್ಗೆ ಸೆಕೆಂಡ್ ಒನ್ ಪ್ರಾಣಮಯ ಕೋಶ ಅಥವಾ ಎಥರಿಕ್ ಬಾಡಿ ಅಂತ ಹೇಳ್ತೀವಿ. ಇದನ್ನ ನಾವು ಎಷ್ಟು ಆರೋಗ್ಯವಾಗಿ ಇಟ್ಕೊಂತೀವಿ ಅಂದ್ರೆ ಇದ್ರಲ್ಲಿ ನಾವು ಮಾಸ್ಟರಿ ಪಡೆಯೋದು ಅಂದ್ರೆ ಏನು, ಇದನ್ನ ನಾವು ಆರೋಗ್ಯವಾಗಿ ಇಟ್ಕೊಳ್ಳೋದು. ಏನಿರುತ್ತೆ ಈ ಬಾಡಿಲಿ, ಸೆಕೆಂಡ್ ಬಾಡಿಲಿ ಏನಿರುತ್ತೆ ಪ್ರಾಣಮಯ ಕೋಶದಲ್ಲಿ, ನಮ್ಮ ಇಡೀ ಪ್ರಾಣ ಇರೋದೇ ನಾವ್ ಏನು ಧ್ಯಾನದಲ್ಲಿ ಪ್ರಾಣ ತಗೊಳ್ತಾ ಇರ್ತೀವಿ, ಕಾಸ್ಮಿಕ್ ಆ ಒಂದು ಎನರ್ಜಿನ ತಗೊಳ್ತಾ ಇರ್ತೀವಿ, ಅದೆಲ್ಲ ಫಸ್ಟ್ ಬರೋದು ಈ ಕೋಶಕ್ಕೇನೇನೆ, ಪ್ರಾಣಮಯ ಕೋಶನೇನೆ. ಅದನ್ನೇ ನಾವೇನಂತೀವಿ ಎಥರಿಕ್ ಬಾಡಿ ಅಂತಾನು ಕರಿತೀವಿ. ಇಲ್ಲಿ ಎಲ್ಲ ಅಂದ್ರೆ ನಮ್ಮ ನರನಾಡಿಗಳು ಏನೇನಿದೆ ಅದೆಲ್ಲಾನು ಸಹ ಈ ಒಂದು ದೇಹದಲ್ಲೇ ಇರುತ್ತೆ. ಸೊ ಹಾಗಾಗಿ ಈ ದೇಹ ಏನು ಆ ಒಂದು ನರನಾಡಿಗಳಲ್ಲಿ ಯಾವುದೇ ಒಂದು ಬ್ಲಾಕೇಜ್ ಇಲ್ಲದೆ ಇರಬೇಕು ಅಂದಾಗ ನಮ್ಮ ಭಾವನೆಗಳು ಶುದ್ಧವಾಗಿರ್ಬೇಕು. ಯಾವಾಗ ಬೇಡದೆ ಇರೋ ಇಮೋಷನ್ಸು, ಆ ಒಂದು ಬೇಡದೆ ಇರೋ ಭಾವನೆಗಳನ್ನ ನಾವು ಇಟ್ಕೊಂಡು ಕೂಡಿಸ್ಕೊಂಡಿರ್ತೀವಿ ನಮ್ಮೊಳಗೆ ಅಂದಾಗ ಈ ಎಲ್ಲಾ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಬ್ಲಾಕೇಜಸ್ ಕ್ರಿಯೇಟ್ ಆಗ್ತಾ ಬರುತ್ತೆ ಮಾಸ್ಟರ್ಸ್. ಆ ಬ್ಲಾಕೇಜಸ್ ಯಾವಾಗ ಕ್ರಿಯೇಟ್ ಆಗುತ್ತೆ ಈ ಒಂದು ಎಮೋಷನಲ್ ಬಾಡಿಲಿ, ಆವಾಗ ಫಿಸಿಕಲ್ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ, ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಈ ಭಾವನೆಗಳಿಂದ ಎಲ್ಲ ನಾವು ಗೆದ್ಕೊಂಡ್ ಬರ್ಬೇಕು, ಎಲ್ಲ ಭಾವನೆಗಳನ್ನ ಗೆದ್ಕೊಂಡ್ ಬರ್ಬೇಕು. ಅಂದ್ರೆ ಏನರ್ಥ, ಬೇಡವಾಗಿರೋ ಎಲ್ಲ ಭಾವನೆಗಳನ್ನ ಆಚೆ ಹಾಕ್ಬಿಡ್ಬೇಕು. ಎಲ್ಲ ನಾವ್ ಇಟ್ಕೊಂಡ್ ಕೂತ್ಕೋಬಾರ್ದು ಆ ಭಾವನೆಗಳನ್ನ. ಯಾವ್ದು ಬೇಡವಾಗಿರೋ ಭಾವನೆಗಳೆಲ್ಲ ಯಾವ್ಯಾವ್ದು, ಆ ಒಂದು ಅಸೂಯೆ, ದ್ವೇಷ, ಕೋಪ, ಇವೆಲ್ಲಾನ ನಾವೇನ್ ಮಾಡ್ಬೇಕು, ಆಚೆ ಹಾಕ್ಬಿಡ್ಬೇಕು. ಆಚೆ ಹಾಕ್ತಾ ಏನ್ ಮಾಡ್ಬೇಕು, ಎಷ್ಟು ಜ್ಞಾನವನ್ನ ನಾವು ಪಡ್ಕೊಂಡಿರ್ತೀವಿ ಮಾಸ್ಟರ್ಸ್ ಇಂದ, ಸೀನಿಯರ್ ಮಾಸ್ಟರ್ಸ್ ಇಂದ ಇರಬಹುದು, ಧ್ಯಾನದಿಂದ ಇರ್ಬೋದು, ಬುಕ್ಸ್ ಓದ್ತಾ ಇರ್ಬೋದು, ಎಷ್ಟೋ ಜ್ಞಾನವನ್ನ ಪಡ್ಕೊಂಡಿರ್ತೀವಿ. ಆ ಜ್ಞಾನ ಪಡ್ಕೊಂಡಿರೋದನ್ನ ನಾವು ಆಚರಿಸ್ತಾ ಹೋಗ್ಬೇಕು. ಅದ್ ಆಚರಿಸಿದಾಗ ಮಾತ್ರ ನಾವು ಈ ಒಂದು ಎಮೋಷನಲ್ ಬಾಡಿನ ಕ್ಲೆನ್ಸ್ ಮಾಡ್ಕೊಳಕ್ಕೆ ಸಾಧ್ಯ. ಅದೆಲ್ಲ ಕ್ಲೆನ್ಸ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ, ಅದು ನಮ್ಮ ಹತೋಟಿಯಲ್ಲಿ ಇರುತ್ತೆ. ಇಲ್ಲಿ ಯಾವ ರೀತಿ ಒಂದು ಕಂಪ್ಲೇಂಟ್ಸ್ ಇರಬಾರ್ದು, ಯಾರ ಮೇಲೂ ಕಂಪ್ಲೇಂಟ್ಸ್ ಇರಬಾರ್ದು. ಯಾರೋ ಒಬ್ರು ನಮ್ಗೆ ಇಷ್ಟ ಇಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ, ಆ ಇಷ್ಟ ಇಲ್ಲ ಅಂತ ಅದನ್ನೇ ಇಟ್ಕೊಂಡು ಕೊರಗದೆ ಆ ಭಾವನೆನೇ ತೆಗ್ದಾಕ್ಬಿಡ್ಬೋದು, ತೆಗ್ದಾಕ್ಬಿಡ್ಬೇಕು. ಯಾರೋ ಕಂಡ್ರೆ ಅಸೂಯೆ, ದ್ವೇಷ, ಏನೇನೋ ಅನ್ಕೊಂಡಿರ್ತೀವಿ, ಅದನ್ನೆಲ್ಲ ತೆಗೆದು ಹಾಕ್ಬಿಡ್ಬೇಕು. ಎಲ್ಲ ನಮ್ಮವ್ರೆ, ಎಲ್ಲಾ ನಮ್ದೆ ಅನ್ನುವ ಒಂದು ಭಾವನೆಯಿಂದ ನಾವಿದ್ದಾಗ ಈ ಒಂದು ಸೆಕೆಂಡ್ ಬಾಡಿನ ನಾವು ಮಾಸ್ಟರಿ ಪಡ್ದಂಗ್ ಆಗುತ್ತೆ. ಅದನ್ನ ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಂಗೆ ಆಗುತ್ತೆ. ಯಾವಾಗ ಅದನ್ನ ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಂತೀವಿ, ಮೊದಲನೇ ದೇಹ ಫಿಸಿಕಲ್ ಬಾಡಿ ಹೆಲ್ದಿ ಆಗಿರುತ್ತೆ. ಸೊ ಈ ಎರಡನೇ ದೇಹ ಪ್ರಾಣಮಯ ಕೋಶವನ್ನ ಹತೋಟಿಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಎಲ್ಲ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿ ನಮ್ಮ ಬಾಡಿಲಿ ಅಲ್ಲಿ ಹೆಲ್ದಿ ಆಗಿರಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಒಂದು ಥರ್ಡ್ ಮನೋಮಯ ಕೋಶ. ಈ ಮನೋಮಯ ಕೋಶದಲ್ಲಿ ಏನೇನಿರುತ್ತೆ, ಸೆಕೆಂಡ್ ಕೋಶದಲ್ಲಿ ಅಂದ್ರೆ ಒಂದಕ್ಕೊಂದು ಲಿಂಕ್ ಆಕ್ಚುಲಿ. ಸೆಕೆಂಡ್ ಒನ್ ಈ ಒಂದು ಇಮೋಷನಲ್ ಬಾಡಿಲಿ ಯಾವುದೇ ರೀತಿ ಬ್ಲಾಕೇಜಸ್ ಇರಬಾರ್ದು ಅಂದಾಗ ಮನೋಮಯ ಕೋಶ ಶುದ್ಧಿ ಆಗಿರ್ಬೇಕು, ಕ್ಲೆನ್ಸ್ ಆಗಿರ್ಬೇಕು. ಆ ಮನೋಮಯ ಕೋಶದಲ್ಲಿ ನಾವು ಎಲ್ಲ ಅಲ್ಲಿ ಆ ಒಂದು ಮನಸ್ಸು, ಚಿತ್ತ, ಮನಸ್ಸಿನಲ್ಲೇ ಎಲ್ಲ ಇರೋಕೆ ಸಾಧ್ಯ ಅಲ್ವಾ. ಹಾಗಾಗಿ ಆ ಮನಸ್ಸಿನಲ್ಲಿ ಅಹಂಕಾರ ಅನ್ನೋದನ್ನೇನ್ ಕೂರ್ಸ್ಕೊಂಡಿರ್ತೀವಿ, ಭಯ ಅನ್ನೋದು ಕೂರ್ಸ್ಕೊಂಡಿರ್ತೀವಿ, ದ್ವೇಷ ಅನ್ನೋದು ಕೂರ್ಸ್ಕೊಂಡಿರ್ತೀವಿ, ಅದನ್ನೆಲ್ಲಾನು ನಾವು ಗೆಲ್ಲಬೇಕಾಗುತ್ತೆ. ಆ ಮನೋಮಯ ಕೋಶ ಮನಸ್ಸು ಶುದ್ಧಿಯಿಂದ ಇರಬೇಕು. ಮನಸ್ಸು ಶುದ್ಧಿಯಿಂದ ಕೂಡಿದ್ದಾಗ ಈ ಎರಡು ದೇಹಗಳು ಸಹ ಶುದ್ಧಿಯಾಗಿರುತ್ತೆ, ಆರೋಗ್ಯವಾಗಿ ಇರುತ್ತೆ. ಸೊ ಎಲ್ಲಿಂದ ಈ ಮನಸ್ಸಲ್ಲಿ ಏನೇನ್ ಇಟ್ಕೊಂಡಿರ್ತೀವಿ, ಪ್ರೀವಿಯಸ್ ಜನ್ಮದ ಆಲೋಚನೆಗಳು ಸಹ ಇಲ್ಲಿ ಬಂದಿರುತ್ತೆ. ಈ ಜನ್ಮದ ಆಲೋಚನೆಗಳನ್ನು ಸಹ, ಬೇಡವಾದ ಆಲೋಚನೆಗಳನ್ನು ಸಹ ನಾವು ಇಲ್ಲಿ ಕೂರಿಸ್ಕೊಂಡಿರ್ತೀವಿ ಮಾಸ್ಟರ್ಸ್. ಹಾಗಾಗಿ ಇಲ್ಲಿ ಒಂದು ಜನ್ಮದಲ್ಲಿ ಏನೋ ತಪ್ಪುಗಳನ್ನು ಮಾಡಿರ್ತೀವಿ, ಮತ್ತೆ ಇಲ್ಲಿ ಕಲಿಯೋಕ್ ಬಂದಿರ್ತೀವಿ, ಮತ್ತೆ ಈ ಜನ್ಮದಲ್ಲಿ ಅದೇ ತಪ್ಪುಗಳನ್ನ ಮಾಡ್ತಾ ಇರೋದು ಬೇಡ. ಆ ಅಹಂಕಾರ, ಈಗ ಸಪೋಸ್ ಯಾರೋ ಜೀವನದಲ್ಲಿ ತುಂಬಾ ಅಚೀವ್ ಮಾಡಿದೀರಾ, ಅಥವಾ ತುಂಬಾ ಚೆನ್ನಾಗಿದ್ದೀರಾ ನೋಡಕ್ಕೆ, ಅಥವಾ ತುಂಬಾ ದುಡ್ಡಿದೆ ಈ ಜನ್ಮದಲ್ಲಿ ನಮ್ಮ ಹತ್ರ ಅಂತಂದಾಗ ಅದಕ್ಕೆ ಅಹಂಕಾರ ಬೇಡ, ಅಹಂಕಾರ ಪಡಬಾರ್ದು. ಯಾಕಿದೆಲ್ಲ ಬಂದಿದೆ ನಮ್ಗೆ ಅಂದ್ರೆ, ಇನ್ನೊಂದು ಪ್ರೀವಿಯಸ್ ಜನ್ಮದಲ್ಲಿ ನಾವು ಇದಕ್ಕೆ ರಿಲೇಟ್ ಆಗಿರುವಂತಹ ಒಳ್ಳೆ ಕರ್ಮಗಳನ್ನ ಮಾಡಿರ್ತೀವಿ. ಅದರಿಂದ ಈಗ ನಮಗೆ ಈ ಎಲ್ಲ ಅಂದ ಇರ್ಬೋದು, ರೂಪ ಇರಬಹುದು, ದುಡ್ಡು ಇರ್ಬೋದು, ಆಸ್ತಿ ಇರ್ಬೋದು, ಐಶ್ವರ್ಯ ಇರಬಹುದು, ಅಚೀವ್ಮೆಂಟ್ಸ್ ಇರ್ಬೋದು, ಯಾವುದೇ ಒಂದು ಈ ಜನ್ಮದಲ್ಲಿ ನಾವು ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಅಹಂಕಾರ ಬೇಡ. ಅದೆಲ್ಲ ಆ ಪೂರ್ವ ಜನ್ಮದ
ಪುಣ್ಯದಿಂದ ನಾವೀಗ ಇದಿಷ್ಟು ನಮಗಿದೆ ಅಂತ ಅನ್ಕೊಂಡಿರ್ಬೇಕೆ ಹೊರತು ಅಹಂಕಾರದಿಂದ ಬೀಗಬಾರ್ದು, ಯಾರನ್ನು ಕಡಿಮೆಯಿಂದ ನೋಡಬಾರ್ದು, ನಾನೇ ಸುಪೀರಿಯರ್ ಅನ್ನುವ ಒಂದು ಆ ಮನೋಭಾವನೆ ಇರಬಾರ್ದು. ಇದು ಮೇನ್ ಮಾಸ್ಟರ್ಸ್. ಸೊ ಇದಿಷ್ಟನ್ನ ನಾವು ಏನೇ ಮಾಡಿದ್ರು ನಾವೇನ್ ಅನ್ಕೊಂತೀವಿ, ಈಗ ನಾನ್ ಕ್ಲಾಸ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಅಂತಂದ್ರೆ ಇದು ನನಗೆ ಅಹಂಕಾರ ಇರಬಾರ್ದು. ಓ ನಾನೆಲ್ಲ ಏನೋ ತಿಳ್ಕೊಂಡ್ಬಿಟ್ಟಿದೀನಿ, ಇದನ್ನ ನಾನು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಅದು ಅಹಂಕಾರದಿಂದ ಮಾಡಬಾರ್ದು. ಅದಲ್ಲಿ ತಪ್ಪಾಗುತ್ತೆ, ದೊಡ್ಡ ಬ್ಲಾಕೇಜ್ ಆಗುತ್ತೆ. ನನ್ನಿಂದಾನೇ ಏನೋ ಎಲ್ಲರಿಗೂ ಹೆಲ್ಪ್ ಆಗೋಯ್ತು. ಎಷ್ಟೊಂದ್ ಜನಕ್ಕೆ ಆ ಭಾವನೆ ಇರುತ್ತೆ. ಒಂದು ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡಿದ ತಕ್ಷಣ ಓ ನಾನ್ ತುಂಬಾ ಅವ್ರಿಗೆ ಸಹಾಯ ಮಾಡ್ಬಿಟ್ಟೆ, ನನ್ನಿಂದ ಅವ್ರಿಗೆ ಏನೋ ತುಂಬಾ ಉಪಕಾರ ಆಗೋಯ್ತು ಅನ್ನೋ ಒಂದು ಅಹಂಕಾರದಲ್ಲಿ ಇರ್ತಾರೆ. ಖಂಡಿತ ಅಹಂಕಾರ ಬೇಡ. ನಾನ್ ಈ ಕೆಲ್ಸ ಮಾಡ್ತಾ ಇದ್ದೀನಿ, ಈಗ ನಾನಿಲ್ಲಿ ಕ್ಲಾಸ್ ತಗೊಂತಾ ಇದೀನಿ ಅಂದ್ರೆ ಅದ್ ನನ್ನ ಖುಷಿಗ್ ನಾನ್ ಮಾಡ್ತಾ ಇದ್ದೀನಿ, ನನ್ನ ಒಂದು ತೃಪ್ತಿಗ್ ನಾನ್ ಮಾಡ್ತಾ ಇದ್ದೀನಿ ಅಷ್ಟೇ ಹೊರತು ಇದರಿಂದ ಅಹಂಕಾರ ಇರಬಾರ್ದು. ನನಗೋಸ್ಕರ ನಾನ್ ಮಾಡ್ತಾ ಇದೀನಿ. ನಾವ್ ಏನೇ ಮಾಡಿದ್ರು ಎಲ್ರು ನೋಡ್ಕೊಳ್ಳಿ, ನಮ್ಗೋಸ್ಕರ ನಾವ್ ಮಾಡ್ಕೊಂತಾ ಇರ್ತೀವಿ, ಬೇರೆಯವ್ರಿಗೋಸ್ಕರ ಮಾಡ್ಕೊಂತಾ ಇರಲ್ಲ. ನಾನೀಗ ಈ ಒಂದ್ ಒಳ್ಳೆ ಕೆಲ್ಸ ಮಾಡ್ತಾ ಇದೀನಿ, ಶೇರ್ ಮಾಡ್ತಾ ಇದೀನಿ, ನನ್ಗೇನೋ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿದೆ, ಅದನ್ನ ಬೇರೆಯವ್ರಿಗೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಅಹಂಕಾರ ಆಗಬಾರ್ದು. ನನ್ನ ತೃಪ್ತಿ, ನಮ್ಮ ಸೇವೆ, ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗ್ಲಿ ಅಂತ ನಮಗೆ ಇಷ್ಟ, ಅದಕ್ಕೆ ಮಾಡ್ತಾ ಇದೀವಿ ಅಷ್ಟೇ ಹೊರತು ಇದು ಮಾಡ್ತಿರೋದ್ರಿಂದ ಏನೋ ಒಂದು ನಾನ್ ದೊಡ್ಡ ಕೆಲ್ಸ ಮಾಡ್ತಾ ಇದೀನಿ, ಅದನ್ನೊಂದ್ ದೊಡ್ಡ ಅಹಂಕಾರ ನಮ್ಮೊಳಗ್ ನಾವು ಬಿಲ್ಡ್ ಮಾಡ್ಕೊಳ್ಳೋದು ಮಾಡಿದ್ರೆ ಅದು ತಪ್ಪಾಗುತ್ತೆ. ಎಲ್ಲಾ ನನ್ನಿಂದಾನೇ, ನಾನ್ ಮಾಡಿದ್ದಕ್ಕೆ ಇದಾಯ್ತು ಅನ್ನೋ ಭಾವನೆಗಳು ತುಂಬಾ ಜನಕ್ಕೆ ಈ ತರ ಇರುತ್ತೆ ಮಾಸ್ಟರ್ಸ್. ಅದನ್ನ ಇಟ್ಕೋಬಾರ್ದು, ಆ ಭಾವನೆಗಳು ಇಟ್ಕೋಬಾರ್ದು, ಅಹಂಕಾರ ಇಟ್ಕೋಬಾರ್ದು. ಮನಸ್ಸು ಯಾವಾಗ್ಲೂ ನಿರ್ಮಲವಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು. ನಮ್ಮಲ್ಲಿರೋ ಸ್ವಾರ್ಥತೆ ಇರ್ಬೋದು, ಇನ್ನ ಕೆಲವು ಫುಲ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ಅದ್ ಯಾವ್ದು ಬೇಡ. ಆ ಧ್ಯಾನ ಮಾಡ್ತಾ 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 ನಾವು ಈ ಎಲ್ಲದ್ರಲ್ಲೂ ನಾವು ಹಿಡಿತವನ್ನ ಸಾಧಿಸಬಹುದು. ಹೇಗೆ ಜೀವನದಲ್ಲಿ ನಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಅದ್ ಆದಾಗ ನಾವು ಈ 3 ಬಾಡಿನ ನಾವು ಗೆದ್ದಿದೀವಿ ಅಂತಾನೆ ಅರ್ಥ. ಈ 3 ಬಾಡಿಗಳಲ್ಲಿ ನಾವು ಮಾಸ್ಟರಿ ಪಡೆದಿದೀವಿ ಅಂತಾನೆ ಅರ್ಥ. ಯಾವಾಗ ಈ 3 ಶರೀರಗಳಲ್ಲಿ ಮಾಸ್ಟರಿ ಪಡೆದಿರ್ತೀವಿ, ನಾವು ಎನ್ಲೈಟನ್ ಆದ ಹಾಗೆ ಅರ್ಥ ಮಾಸ್ಟರ್ಸ್. ಸೊ ಹಾಗಾಗಿ ಇದಿಷ್ಟು ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗೋಣ. ಧ್ಯಾನವನ್ನ ಮಾಡ್ತಾ 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 ಇಷ್ಟು ಏನು ಬಿ ಎ ಮಾಸ್ಟರ್ ಅನ್ನೋದು ಹೇಗೆ ಅಂತ ತಿಳ್ಕೊಂಡು ನಾವೆಲ್ಲರೂನು ಪ್ರತಿಯೊಬ್ರು ಮಾಸ್ಟರ್ಸೇ. ಧ್ಯಾನಕ್ಕೆ ಬಂದಿದೀವಿ ಅಂದ್ರೆ ಮಾಸ್ಟರ್ ಆಗ್ತಾ ಇದೀವಿ ನಾವಾಗ್ಲೇ. ಸೊ ಆ ಮಾಸ್ಟರ್ಲಿ ನಾವಿನ್ನ ಪರ್ಫೆಕ್ಟ್ ಆಗ್ಬೇಕು ಅಷ್ಟೇ. ಕಲಿಯೋದಿರುತ್ತೆ, ಪರ್ಫೆಕ್ಟ್ ಅಂದ್ರೆ 100% ಆಗೋದು ಟೈಮ್ ತಗೊಳುತ್ತೆ. ಆದ್ರೂ ನಾವು ಪ್ರಯತ್ನ ಪಡ್ತಾ ಈ ಮಾಸ್ಟರಿನ ಪಡಿತಾ ಹೋಗ್ಬೇಕು. ಸೊ ಈ ಲಾಸ್ಟ್ ಡೇ 41st ಡೇಲಿ ನಾನು ಹೇಳೋದು ಇಷ್ಟನ್ನೇ, ಬಿ ಎ ಮಾಸ್ಟರ್ ಅಂತ ಪತ್ರಿಜಿಯವ್ರು ಏನ್ ಹೇಳಿದ್ದಾರೆ ಆ ತರ ಪ್ರತಿಯೊಬ್ರು ಆಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇಲ್ಲಿಗೆ ಇವತ್ತಿನ ದಿನ ಈ 41 ಡೇಸ್ ಚಾಲೆಂಜ್ ಸೀಸನ್ 2 ಮುಗಿತಾ ಇದೆ. ನೆಕ್ಸ್ಟ್ ಅಖಂಡ ಧ್ಯಾನ ಇದೆ. ನಾನು ಹೇಳ್ದಂಗೆ ನಿಮ್ಗೆ 23ನೇ ತಾರೀಕು ಹುಣ್ಣಿಮೆಯ ದಿನ ನಾವೆಲ್ಲ ಈ ಒಂದು ಆನ್ಲೈನ್ ಅಲ್ಲಿ 24 ಅವರ್ಸ್ ಅಖಂಡ ಧ್ಯಾನವನ್ನ ಮಾಡ್ತಾ ಇದೀವಿ. 23ನೇ ತಾರೀಕು ಬೆಳಗ್ಗೆ 4:30 ಸ್ಟಾರ್ಟ್ ಆಗುತ್ತೆ. 4:30 5 ಗಂಟೆವರೆಗೂ ಪರಿ ಮೇಡಮ್ ಅವರ ಮೆಸೇಜ್ ಮತ್ತೆ ಪೈಮಾ ಪ್ರೆಸಿಡೆಂಟ್ ವಿಶ್ವನಾಥ್ ಸರ್ ಅವರ ಮೆಸೇಜ್ ಇರುತ್ತೆ. ನೆಕ್ಸ್ಟ್ 5 ಇಂದಾನೇ ಅಯ್ಯಪ್ಪ ಪಿಂಡಿ ಸರ್ ಇಂದ ಈ ಒಂದು ಅಖಂಡ ಧ್ಯಾನ ಏನಿದೆ ಅದು ಇನಾಗ್ಯುರೇಷನ್ ಆಗುತ್ತೆ. ಅವರ ಜೊತೆ ನಾವೆಲ್ಲ ಸೇರಿ ಈ ಧ್ಯಾನವನ್ನ ಮಾಡೋಣ. ಎಲ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ಅವರನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ. ಎವ್ರಿ ಅವರು ನಮ್ ಜೊತೆ ಒಬ್ಬೊಬ್ರು ಸೀನಿಯರ್ ಪಿರಮಿಡ್ ಮಾಸ್ಟರ್ ನಮ್ ಜೊತೆ ಇರ್ತಾರೆ. ಸೊ ಅವರ ಜೊತೆ ನಾವು ಅವರ ಎನರ್ಜೀಸ್ ನ ತಗೊಳ್ತಾ, ಈ ಗ್ರೂಪ್ ಕಾನ್ಶಿಯಸ್ ಅಲ್ಲಿರುವ ಎನರ್ಜೀಸ್ ನ ತಗೊಂಡು ನಾವು ಎಷ್ಟು ಸಾಧ್ಯ ಅಷ್ಟು ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಸೊ ಈ ಧ್ಯಾನ ಆ ಒಂದು 6 ಅವರ್ಸ್ ಅಂತ ಒಂದೊಂದು ಸೆಷನ್ ಮಾಡಿದೀನಿ. ಕಂಟಿನ್ಯೂಸ್ ಇರ್ಬೋದು, ಆದ್ರೆ ಈಸಿ ಆಗ್ಲಿ ಅಂತ ಫಸ್ಟ್ ಸೆಷನ್ 6 ಅವರ್ಸ್, ಸೆಕೆಂಡ್ ಸೆಷನ್ 6 ಅವರ್ಸ್, ಥರ್ಡ್ ಸೆಷನ್ 6 ಅವರ್ಸ್, ಫೋರ್ತ್ ಸೆಷನ್ 6 ಅವರ್ಸ್, ಈ ತರ ಡಿವೈಡ್ ಮಾಡಿದೀನಿ. ಪ್ರತಿಯೊಂದು ಅವರಲ್ಲೂ ಎಲ್ರು ಬನ್ನಿ, ಶೇರ್ ಮಾಡಿ. ಮ್ಯಾಕ್ಸಿಮಮ್ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ಆನ್ಲೈನ್ ಅಲ್ಲಿ ಒಟ್ಟಿಗೆ ಕೂತ್ಕೊಂಡು ಆ ಗ್ರೂಪ್ ಕಾನ್ಶಿಯಸ್ ಅಲ್ಲಿ ಆ ಹುಣ್ಣಿಮೆಯ ದಿನ ಆ ಧ್ಯಾನವನ್ನು ಮಾಡ್ತಾ ಎನರ್ಜೀಸ್ ಅನ್ನ ತಗೊಳ್ಳೋಣ ಮಾಸ್ಟರ್ಸ್. ಅದಾದ್ಮೇಲೆ 23rd ಆದ್ಮೇಲೆ ನಾನು ಡೇಟ್ ಹೇಳ್ತೀನಿ ನಿಮಗೆ. 11 ಡೇಸ್ 2 ಅವರ್ಸ್ ಮೆಡಿಟೇಷನ್ ನಾವು ಮಾರ್ನಿಂಗ್ ಮಾಡ್ತಾ ಇದ್ದೀವಿ 4:30 ಇಂದ 6:30. ಸೊ ಯಾರು ಈ ಗ್ರೂಪ್ ಅಲ್ಲಿ ಇವತ್ತಿರೋದು, ಯಾರ್ಯಾರು ಈ 2 ಅವರ್ಸ್ ಚಾಲೆಂಜ್ ತಗೋಬಹುದು ಹ್ಯಾಂಡ್ ರೈಸ್ ಮಾಡಿ. ಎಷ್ಟು ಜನ ಬರ್ತೀರಾ, ಎಷ್ಟು ಜನ ಈ 2 ಅವರ್ಸ್ ಆನ್ಲೈನ್ ಅಲ್ಲೇ, ಅದು ಆನ್ಲೈನ್ ಅಲ್ಲೇ ನಾವು ಝೂಮ್ ಅಲ್ಲಿ ಮಾಡ್ತಾ ಇದೀವಿ. ಒಟ್ಟಿಗೆ 2 ಅವರ್ಸ್ 11 ಡೇಸ್ ಮಾಡೋಣ ಮಾಸ್ಟರ್ಸ್. ಇವತ್ತು ಈ ಕ್ಲಾಸ್ ಅಲ್ಲಿ 80 ಮೆಂಬರ್ಸ್ ಇದ್ದೀರಾ. ಸೊ ಈ 80 ಮೆಂಬರ್ಸ್ ಅಲ್ಲಿ ಎಷ್ಟು ಜನ ಹ್ಯಾಂಡ್ ರೈಸ್ ಮಾಡ್ತೀರಾ ನೋಡೋಣ ಮಾಸ್ಟರ್ಸ್. ನಾವು ಯಾಕೆಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ಬೆಳೀತಾ ಹೋಗ್ಬೇಕು. ಇಷ್ಟು ದಿನ 1 ಅವರ್ ನಾವ್ ಈ ಗ್ರೂಪ್ ಅಲ್ಲಿ ಮಾಡಿದೀವಿ. ಸೊ ಇನ್ನು ಮುಂದೆ ನಾವು ಸ್ವಲ್ಪ 2 ಅವರ್ಸ್ಗೆ ಹೋಗೋಣ. ಸೊ ಯಾರ್ಯಾರು ಮಾಡ್ತೀರಾ ಎಲ್ಲ ಹ್ಯಾಂಡ್ ರೈಸ್ ಮಾಡಿ. 2 ಅವರ್ಸ್ 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 2
ಓಕೆ ಮಾಸ್ಟರ್ಸ್. ಬನ್ನಿ ಮಾಸ್ಟರ್ಸ್ ಎಲ್ಲರೂ. ಥ್ಯಾಂಕ್ ಯು ಮಾಸ್ಟರ್ಸ್. ಓಕೆ, ಗ್ರೇಟ್. ಯಾಕೆಂದ್ರೆ ನಾವು ಗ್ರೂಪ್ ಕಾನ್ಶಿಯಸ್ ಅಲ್ಲಿ ಇದ್ದಾಗ, ನಾವು ಆ ಗ್ರೂಪ್ ಅಲ್ಲಿ ಮಾಡಿದಾಗ ನಮಗದು ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಮಾಸ್ಟರ್ಸ್. ಎಷ್ಟೊಂದ್ ಜನಕ್ಕೆ ಮನೇಲಿ ಒಬ್ರೇ ಮಾಡ್ಬೇಕು ಅಂದ್ರೆ ಸಾಧ್ಯ ಆಗಲ್ಲ, ಮಾಡಕ್ ಆಸೆ ಇರುತ್ತೆ ಆದ್ರೆ ಆಗ್ತಾ ಇರಲ್ಲ. ಹಾಗಾಗಿ ಎಲ್ಲರೂ ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ರು ಒಟ್ಟಿಗೆ ನಾವು ಕೂತ್ಕೊಂಡು, ಸ್ವಲ್ಪ ಕಷ್ಟ ಅನ್ಸ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ, ಬಿಟ್ರೆ ಆಮೇಲೆ ನಮ್ಗೆ ಈಸಿ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು. ಎಲ್ರು ನಾವು ಸೇರ್ಕೊಂಡು, ನಾನು ಲಿಂಕ್ ಕಳಿಸ್ತೀನಿ, ಫ್ಲೈಯರ್ ಕಳಿಸ್ತೀನಿ. ಪ್ರತಿಯೊಬ್ರುನು ಆ ಮಾರ್ನಿಂಗ್ 4:30 ಇಂದ 2 ಅವರ್ಸ್ ಆಫ್ಟರ್ ಈ ಒಂದು ಹುಣ್ಣಿಮೆ ಧ್ಯಾನ, ಅಖಂಡ ಧ್ಯಾನ ಆದ್ಮೇಲೆ ಒಟ್ಟಿಗೆ ಮಾಡೋಣ ಮಾಸ್ಟರ್ಸ್. ಈಗ ಥ್ಯಾಂಕ್ ಯು ಮಾಸ್ಟರ್ಸ್. ಓಕೆ, ಇದೇ ತರ ಆ ಒಂದು ಒಟ್ಟಿಗೆ ಗ್ರೂಪ್ ಕಾನ್ಶಿಯಸ್ ಅಲ್ಲಿ ಮಾಡಿದಾಗ ಪ್ರತಿಯೊಂದು ನೀವು ಈ ಮಾಸ್ಟರಿ ಪಡೆಯೋದೇನಿದೆ ಅದರಲ್ಲಿ ಇನ್ನೂ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಈಗೆಲ್ಲನೂ ಈ ಧ್ಯಾನಕ್ಕೆ ಬಂದ್ಬಿಡಿ. ಹೊಸೊಬ್ರು ಯಾರು ಇದ್ರೆ, ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ಅನ್ನ ತೆಗ್ದಿಟ್ಬಿಡಿ. ಕೈಗಳು ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ ಮಾಸ್ಟರ್ಸ್. ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಾವು ಮಾಡ್ತಿರುವ ಧ್ಯಾನ ಆನಾಪಾನಸತಿ ಧ್ಯಾನ. ಅತಿ ಸುಲಭವಾದ, ಸರಳವಾದ ಧ್ಯಾನ ಮಾಸ್ಟರ್ಸ್. ಆನ ಅಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂದ್ರೆ ಹೊರ ಹಾಕುವ ಉಸಿರು, ಸತಿ ಅಂದ್ರೆ ಈ ನಮ್ಮ ಸಹಜವಾದ ಉಸಿರಾಟದ ಜೊತೆ ಕೂಡಿಕೊಂಡು ಇರೋದು ಮಾಸ್ಟರ್ಸ್. ಹಗುರವಾಗಿ ಕಣ್ಣುಗಳನ್ನು ಮುಚ್ಕೊಂಡಿದ್ದಾಗ ನಮಗೆ ನಾನಾ ರೀತಿ ಆಲೋಚನೆಗಳು ಬರ್ತಾ ಇರುತ್ತೆ ಮಾಸ್ಟರ್ಸ್. ಆದ್ರೆ ಆ ಆಲೋಚನೆಗಳ ಹಿಂದೆ ಓಡೋದು ಬೇಡ ಮಾಸ್ಟರ್ಸ್. ಆಲೋಚನೆಗಳು ಬಂದಾಗೆಲ್ಲ ನಾವು ಮತ್ತೆ ನಮ್ಮ ಗಮನವನ್ನ ಸಹಜವಾದ ಉಸಿರಾಟದ ಕಡೆ ಕೊಡೋಣ. ಈ 41 ದಿನ ನಾವು ಅದ್ಭುತವಾಗಿ ಈ ಧ್ಯಾನವನ್ನ ಮಾಡಿದೀವಿ. ಇದಕ್ಕೆ ಸಪೋರ್ಟ್ ಮಾಡಿರುವಂತಹ ನಮ್ಮ ದೇಹ, ಮನಸ್ಸು ಹಾಗೆ ಯೂನಿವರ್ಸ್, ನಾವು ಇವಿಷ್ಟಕ್ಕೂ ನಾವು ಕೃತಜ್ಞತೆ ಹೇಳಲೇಬೇಕು ಮಾಸ್ಟರ್ಸ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಮೈ ಬಾಡಿ, ಥ್ಯಾಂಕ್ ಯು ಮೈ ಮೈಂಡ್. ನಮ್ಮ ಮನೋಶಕ್ತಿ ಅಷ್ಟು ಅದ್ಭುತವಾಗಿ ಇದ್ದಾಗ ಮಾತ್ರ ನಾವು ಇಷ್ಟು ಕನ್ಸಿಸ್ಟೆನ್ಸಿಯಿಂದ ಸತತವಾಗಿ ಈ ಒಂದು ಧ್ಯಾನವನ್ನ ಮಾಡಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಮನಸ್ಸಿಗೂ, ದೇಹಕ್ಕೂ, ಯೂನಿವರ್ಸಿಗೂ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಈ ಮಾರ್ನಿಂಗ್ ಮೆಡಿಟೇಷನ್ಗೆ ಅನುಕೂಲ ಮಾಡಿಕೊಟ್ಟಿರುವಂತಹ ಎಲ್ಲರಿಗೂ ಸಹ ಗ್ರಾಟಿಟ್ಯೂಡ್ ಹೇಳೋಣ. ಇದೆಲ್ಲ ಒಂದು ಈ ಗ್ರೂಪ್ ಕಾನ್ಶಿಯಸ್ ಇಂದಾನೇ ಸಾಧ್ಯ ಮಾಸ್ಟರ್ಸ್. ಹಾಗಾಗಿ ಈ ಗ್ರೂಪ್ ಅಲ್ಲಿರುವ ಪ್ರತಿಯೊಬ್ಬರಿಗೂ ಸಹ ನಾವು ಒಬ್ರಿಗೊಬ್ರು ಕೃತಜ್ಞತೆಗಳನ್ನ ಸಲ್ಲಿಸ್ಕೊಳ್ಳೋಣ. ಇಡೀ ಟೀಮ್ಗೆ, ನಮ್ಮ ಈ ಜಯ ಹೋಮ್ ಮೆಡಿಟೇಷನ್ ಟೀಮ್ ಅಲ್ಲಿ ನಾವೆಲ್ಲ ಒಟ್ಟಿಗೆ ಧ್ಯಾನ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಗ್ರೂಪ್ ಮೆಂಬರ್ಸ್ಗೂ ಸಹ ಗ್ರಾಟಿಟ್ಯೂಡ್ ಹೇಳೋಣ. ದೇಹದಲ್ಲಿ ಯಾವುದೇ ರೀತಿ ಬಿಗಿತ ಬೇಡ. ನಮ್ಮ ಗಮನ ಕೇವಲ ಶ್ವಾಸದ ಕಡೆ. ಭೂತ, ಭವಿಷ್ಯ ಎಲ್ಲವನ್ನು ಮರೆತು ಬಿಡೋಣ. ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ ಮಾಸ್ಟರ್ಸ್. ಕೇವಲ ಶ್ವಾಸ, ಉಚ್ಛ್ವಾಸ, ನಿಶ್ವಾಸ.
और अगर किसी विमेन का ಸಹಜವಾಗಿ
ಲಾಸ್ಟ್ 2 minutes ಮಾಸ್ಟರ್ಸ್, ಯಾರು ಕಣ್ಣು ಬಿಡಬೇಡಿ. ಯಾರು ಕಣ್ಣು ಬಿಡಬೇಡಿ ಮಾಸ್ಟರ್ಸ್. ಲಾಸ್ಟ್ 1 minute. ಮಾಸ್ಟರ್ಸ್, ನಿಧಾನವಾಗಿ ಎಲ್ಲರೂ ಪತ್ರಿಜೆ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೂ ಸಹ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಹಗುರವಾಗಿ ಕಣ್ಗಳನ್ನು ಬಿಡ್ತಾ ನಿಮ್ಮೆರಡೂ ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಜೋರಾದ ಚಪ್ಪಾಳೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಸೀಸನ್ 2 ಧ್ಯಾನ ಜ್ಞಾನ ಬೆಳಕು ಮಾರ್ನಿಂಗ್ ಮೆಡಿಟೇಷನ್ 41 days ಕಂಪ್ಲೀಟ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಮತ್ತೆ ವಿಶ್ ಯು ಆಲ್ ಎ ವೆರಿ ಹ್ಯಾಪಿ ರಾಮನವಮಿ. ಇವತ್ತು ರಾಮನವಮಿ ಹಬ್ಬ ಇದೆ. ನಿಮ್ಮೆಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ಸಾಯಂಕಾಲ 5:30 ಕ್ಲಾಸಲ್ಲಿ ಈ ಒಂದು ರಾಮಾಯಣದ ಅಂದ್ರೆ ರಾಮನವಮಿಯ ಅಂತರಾರ್ಥಗಳು, ರಾಮನವಮಿಯ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು. ಎಲ್ರೂ ಸಾಯಂಕಾಲ 5:30ಗೆ ಜಾಯ್ನ್ ಆಗಿ ಮಾಸ್ಟರ್ಸ್.